ನಮ್ಮ ಪೊಲಿಟಿಕಲ್ ಹೆಡ್ ಮಾತಾಡ್ತಾರೆ. ವೀರೇಂದ್ರ ಅವರು ಏನೋ ಒಂದು ಪ್ರಶ್ನೆ ಕೇಳೋದಿದೆ. ನಾನು ಫಸ್ಟ್ ಕ್ವಶನ್ ಕೇಳೋಕೆ ಮೊದಲು ಭಟ್ರಿಗೆ ಒಂದು ಇನ್ಫಾರ್ಮೇಷನ್ ಕೊಟ್ಬಿಡ್ತೀನಿ. ಸದ್ಯದಲ್ಲೇ ನಿಮಗೆ ಪದ್ಮನಾಭ ನಗರದಿಂದ ಒಂದು ಕಾಲ್ ಬರೋ ಸಾಧ್ಯತೆ ಇದೆ. ದೇವೇಗೌಡರು ಯಾರು ವಾಸ್ತು ಹೇಳ್ತಾರೆ, ಜ್ಯೋತಿಷಿ ಹೇಳ್ತಾರೆ ಅಂದ್ರೂ ಬಿಡಲ್ಲ, ಕರ್ಸ್ಕೊತಾರೆ. ಯಾರಪ್ಪ ಯೋಗರಾಜ್ ಭಟ್ರು ಕರ್ತಾರಪ್ಪ ಹೇಳದೆ ಹೋಗಿ ದೇವೇಗೌಡರಿಗೆ. ಪ್ರಶ್ನೆ ಏನಂದರೆ, ಈಗ ಮನೆಯಲ್ಲಿ ಹೆಚ್ಚಿನದಾಗಿ ಜ್ಯೋತಿಷ್ಯ ವಾಸ್ತು ಅಂತಲೇ ಹೆಂಗಸರು ಹೆಚ್ಚಿಗೆ ಮಾತನಾಡ್ತಾ ಇರ್ತಾರೆ. ನೀವು ವಾಸ್ತು ಪ್ರಕಾರ ಸ್ಟಾರ್ಟ್ ಮಾಡಿದ್ರೆ ಮನೆಯಲ್ಲೂ ಬಹುಶಃ ನಿಮಗೆ ಹಗಲತ್ತು ಇರೋ ರಾತ್ರಿ ಹೊತ್ತೆಲ್ಲ ವಾಸ್ತು ವಾಸ್ತು ಅಂತ ಇರ್ತೀರಿ. ಮನೆಯವ್ರ ಪರಿಸ್ಥಿತಿ ಏನಾಗಿರ್ಬೇಕು, ರಿಯಾಕ್ಷನ್ ಹೆಂಗಿತ್ತು? ನಮ್ಮ ಮನೆಯವ್ರದ ಈಗ ನಮಗೆ ಮನೆಯಲ್ಲಿ ಯಾವ ಥರ ಪರಿಸ್ಥಿತಿ ಇದೆ ಅಂದರೆ, ಈ ದೇವಸ್ಥಾನ ಮುಂದೆ ಗೂಳಿ ಕಟ್ಟಿ ಬಿಟ್ಟು ಹೋಗ್ಬಿಟ್ಟಿರ್ತಾರೆ ಗೊತ್ತಾ. ಈಗ ಬಂದವರು ಹೋಗೋರೆಲ್ಲ ಬಾಳೆಹಣ್ಣು ತೆಂಗಿನಕಾಯಿ ಪ್ರಸಾದ ತಿನ್ನಿಸ್ತಾ ಇರ್ತಾರೆ. ನಮ್ಮ ಮಾವನವ್ರು ಒಬ್ರು ಇದ್ದಾರೆ ಹಿರಿಯರು, ಅವ್ರಿಗೆ ಸಿಕ್ಕಾಪಟ್ಟೆ ನಂಬಿಕೆ ಇದರಲ್ಲೆಲ್ಲ. ನಾವು ಬಾಲ್ಕನಿಲಿ ಏನೋ ಬಿದ್ಕೊಂಡು ಏನೋ ಬರೀತಾ ಓದ್ತಾ ಕೂತಿದ್ರೆ ಅಲ್ಲ ಪಕ್ಕದಲ್ಲಿ ಪೂಜೆ ಸೌಂಡ್ ಕೇಳ್ತಿರುತ್ತೆ. ಇನ್ಯಾರೋ ಒಬ್ಬ ಬಂದಿರ್ತಾನೆ, ಇಲ್ಲಿ ಈ ಮೂಲೆ ಸರಿ ಇಲ್ಲ ಆ ಮೂಲೆ ಸರಿ, ನನ್ನ ಮುಂದೆ ನಡೀತಿರುತ್ತೆ. ನನಗೆ ಉರ್ದು ಹೋಗುತ್ತೆ. ಮುಂಚೆ ಎಲ್ಲ ತುಂಬ ಸಿಟ್ಟು ಮಾಡ್ಕೋತಿದ್ದೆ, ಈಗ ಸ್ವಲ್ಪ ಮ್ಯೂಟ್ ಮಾಡ್ಕೊಳ್ಳೋದು ಕಲ್ತ್ಕೊಂಡ್ಬಿಟ್ಟಿದ್ದೀನಿ. ಜಗ್ಗೇಶ್ ಅವ್ರು ಸಾಹಸ ಮಾಡಿ, ನೀವು ರಾಜಕೀಯದ ಬಗ್ಗೆ ಭಾಳ ಚೆನ್ನಾಗಿ ಬರೀತೀರಿ. ಜಗ್ಗೇಶ್ ಅವ್ರು ಸಾಹಸ ಮಾಡಿ ಈ ಕಡೆ ಏನಾರು ಬರ್ತೀರಾ? ರಾಜಕೀಯದ ಕಡೆ ಏನಾರು? ರಾಜಕೀಯದ ಬಗ್ಗೆ ನಾನು ಯಾವಾಗ ಬರ್ದಿದ್ದೀರಿ? ಒಂದು ಪದ್ಯ ಬರ್ದಿದ್ರಲ್ಲ ಸರ್, ಫ್ರಂಟ್ ಪೇಜಲ್ಲಿ ಬಂದಿದ್ದು ಎಲ್ಲ ಪೇಪರಲ್ಲೂ. ಯಾವ್ದ್ರಿ ಇದು? ಅದೇ ನಾವು ರಾಜಕೀಯದಲ್ಲ ಸರ್, ನೋಡೇ ನೋಡ್ತೀವಿ. ಭಟ್ರು ಬರವಣಿಗೆ ಇತ್ತೀಚೆಗೆ ಜಾಸ್ತಿ ಆಗಿರೋದ್ರಿಂದ ಅದರಲ್ಲಿ ಯಾವುದು ಅಂತ ನೆನಪಿಲ್ಲ ಅವರಿಗೆ. ಹಂಗಾಗಿ ಕೇಳ್ತಿದ್ದೀನಿ, ಜಗ್ಗೇಶ್ ಅವ್ರು ಸಾಹಸ ಮಾಡಿದಿರಿ, ಮುಂದೇನಾದ್ರು ಬರ್ತೀರಾ? ಹೌದು, ನನಗೆ ಯಾವತ್ತೂ ಈ ಒಂದು ಪತ್ರಿಕೆಯಲ್ಲಿ ನಾನು ಸುಮಾರು ಜನ ಪತ್ರಕರ್ತ ಮಿತ್ರರಿಗೆ ಹೇಳ್ತಾ ಇದ್ದೆ, ಈ ಪ್ರಿಂಟ್ ಮಿಸ್ಟೇಕ್ ಅಂತ ಒಂದು ಪತ್ರಿಕೆ ತಗೊಂಬನ್ನಿ, ಬರೀ ಹೆಡ್ಲೈನ್ಸ್ ಪ್ರಿಂಟ್ ಮಾಡಿ, ಫುಲ್ ಯಾರು ಓದ್ತಾ ಇಲ್ಲ ಇವತ್ತು ಅಂತ. ಆ ಹೆಡ್ಲೈನ್ಸ್ಗಳು ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಮತ್ತು ಪ್ರಚಲಿತ ವಿದ್ಯಮಾನದ ಬಗ್ಗೆ ನನಗೆ ಯಾವತ್ತೂ ಬಹಳ ಕುತೂಹಲ ಇರುತ್ತೆ. ಡೀಟೇಲಾಗಿ ಬೆನ್ನತ್ಕೊಂಡು ಓದೋಕ್ಕೆ ಹೋಗಲ್ಲ. ಅವಾಗ ಓದಿದ್ದು ಎಲೆಕ್ಷನ್ ಟೈಮಿಗೆ ಏನು ತಲೆಗೆ ಬಂತೋ ಬರೆದಿದ್ದೆ. ನನಗಿಂತ ತುಂಬ ಚೆನ್ನಾಗಿ ಭಾರತದ ರಾಜಕಾರಣನ ತಿಳ್ಕೊಂಡಿರೋರು ಜಗ್ಗಣ್ಣ, ಅವ್ರನ್ನೇ ಕೇಳಿ. ಸರ್ ಏನಾದ್ರು ಜಗ್ಗೇಶ್ ಅವರೇ, ಭಟ್ರೇನಾದ್ರು ಅಪ್ಪಿತಪ್ಪಿ ರಾಜಕೀಯಕ್ಕೆ ಬಂದರೆ ಏನಾಗ್ಬೋದು, ಪರಿಸ್ಥಿತಿ ಹೆಂಗಿರುತ್ತೆ? ಅವರು ರಾಜಕೀಯಕ್ಕೆ ಬಂದು ಯಾವುದಾದ್ರೂ ಒಂದು ವಿಚಾರನ ಮಂಡನೆ ಮಾಡುವಂಥ ಸಮಯದಲ್ಲಿ ಅವ್ರು ಏನು ಪ್ರಶ್ನೆ ಕೇಳಿದ್ರು ಅಂತೇಳಿ ಪಕ್ಕದವ್ರು ಕೆದಕೊಂಡು ಕೇಳಬೇಕು. ಏನು ಕೇಳಿದ್ರು ಅವರು, ಏನು ಹೇಳಿದ್ರು ಇವರು ಸನ್ಮಾನ್ಯ ಮಂತ್ರಿಗಳು ಏನು ಹೇಳಿದ್ರು ಅಂತ. ಯಾತಕ್ಕೆ ಅಂದರೆ ಸುಮ್ಮನೆ ಅವ್ರ ಬಾಯ್ದಲ್ಲಿ ಒಂದು ಮಾತು ಸಹ ಗೊತ್ತಿಲ್ಲದೆ ಅದು ಹೇಳ್ಬಿಡಿ ಸರ್, ಅದು ಹೇಳ್ಬಿಡಿ. ನೋಡಿ ಈ ಥರ ಮಾತಾಡ್ತಾರೆ, ಕೇಳಿಸ್ಕೊಳ್ಳಿ, ಹೇಳ್ಬಿಡಿ ಸರ್. ಗೊತ್ತಿದ್ದಂಗಿರು, ಗೊತ್ತಿಲ್ಲದೆ ಇದ್ರೆ ಗೊತ್ತಿಲ್ಲದೆ ಇರೋಂಗಿರು, ಗೊತ್ತಿಲ್ಲದೆ ಇರೋಂಗಿದ್ರೆ ಗೊತ್ತಿಲ್ಲದೆ ಇರೋಂಗಿದ್ರೆ ಗೊತ್ತಿದ್ದು ಗೊತ್ತಾಗಲ್ಲ, ಗೊತ್ತಾಯ್ತೇನಪ್ಪ? ಈ ಥರ ಒಂದು ಪ್ರಶ್ನೆನ ಹಾಕ್ಬಿಟ್ಟ ಅಂದರೆ ಯಾವ ವಿರೋಧ ಪಕ್ಷದವರು ಮಾತಾಡೋಲ್ಲ, ಯಾರೂ ಮಾತಾಡೋದಿಲ್ಲ, ಸೈಲೆಂಟ್ ಆಗಿದ್ದು ಆಯಿತು ಬಿಡಿ ಸರ್, ಹಿಂಗೆ ಮಾತಾಡಿದ್ರೆ ಮಾನ ಮರ್ಯಾದೆ ಹೋಗ್ತದೆ, ನೀವು ಬೇರೆ ಕ್ಯಾಮ್ರಾ ಎಲ್ಲೆಲ್ಲಂದರೆ ಝೂಮ್ಗಳು ಇಕ್ತಾ ಇರ್ತೀರಲ್ಲ, ಹಾಗಾಗಿ ತಿರ್ಗಾ ನಮ್ಮ ಬುದ್ಧಿವಂತಿಗೆ ಗೊತ್ತಾಗ್ತಿದೆ ಅಂತ ಕೈ ಚೆಲ್ಕೊಬಿಡ್ತಾರೆ. ಆ ಥರ ಬ್ರಿಲಿಯಂಟ್ ಪೊಲಿಟಿಷಿಯನ್. ನರೇಂದ್ರ ಅವರು ನಮ್ಮ ಕ್ರೈಮ್ ಹೆಡ್ ಒಂದು ಪ್ರಶ್ನೆ ಕೇಳ್ತಾರೆ ಸುಧಾರಾಣಿ ಮೇಡಮ್ಗೆ. ಸುಧಾರಾಣಿ ಅವರಿಗೆ ನಾನು ಕೇಳೋ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಸುಧಾರಾಣಿ ಅಂತ ಹೇಳಿದ್ರೆ ಒಂದು ಸಾತ್ವಿಕ ಕ್ಯಾರೆಕ್ಟರ್ ಅಂತ ಆಗದಿಂದನೂ ಅನ್ಕೊಂಬಂದಿರೋದು. ಈ ಸಾತ್ವಿಕ ಆಹಾರ ಹೆಂಗಿರುತ್ತೆ ಹಾಗೆ ಸಾತ್ವಿಕ ಕ್ಯಾರೆಕ್ಟರ್ ಅಂತೇಳಿ. ಬಟ್ ಈ ಚಿತ್ರದ ಒಂದು ಟೀಸರ್ನ ನೋಡ್ತಾ ಕೂತಿದ್ದು, ಅದರಲ್ಲಿ ಬೋ ಅಂದ್ಬಿಟ್ಟು ನಿಲ್ಲಿಸ್ತೀರ. ಸೊ ಅದರ ಮುಂದಿನ ವರ್ಡ್ ಗೊತ್ತಿದೆಯಾ ಅಥವಾ ಭಟ್ರೆ ಸ್ಟಾಪ್ ಮಾಡಿದಾರಾ, ಇಲ್ಲ ಭಟ್ರು ಅದಕ್ಕಿಂತ ಜಾಸ್ತಿ ಆಗಿರೋ ವರ್ಡ್? ಗೊತ್ತಿಲ್ಲ. ಕ್ಯಾಪ್ಟನ್ ಅವರನ್ನೇ ಕೇಳಿ. ಅಲ್ಲ, ಯಾಕಂದ್ರೆ ಆ ಕಾನ್ವರ್ಸೇಷನ್ ಇಲ್ಲೇ ಬಂದ್ರೆ ಚೆನ್ನಾಗಿರುತ್ತೆ. ಯಾಕಂದ್ರೆ ಅದಕ್ಕೆ ಮುಂಚೆ ಜಗ್ಗೇಶ್ ಸರ್ ಒಂದ್ ಮಾತೇನೋ ಹೇಳ್ತಾರೆ, ಡೈಲಾಗ್, ಅದಕ್ಕೆ ಅದ್ರ ರಿಯಾಕ್ಷನ್ ಬರೋದು. ಸೊ ಆಕ್ಷನ್ ಇಲ್ಲಿ ಸ್ಟಾರ್ಟ್ ಆದ್ರೆ ರಿಯಾಕ್ಷನ್ ಅಲ್ಲಿ ಬರುತ್ತೆ. ಮನುಷ್ಯನಿಗೆ ನೆಮ್ಮದಿ ಇರ್ಬೇಕು ಸರ್. ನೀವೇನೇ ಹೇಳಿ ಮೇಡಮ್ ಅವರೇ, ಮನುಷ್ಯನಿಗೆ ಮನೆಯಲ್ಲಿ ಒಂದು ನೆಮ್ಮದಿ ಅಂತ ಒಂದಿರಬೇಕು. ನಮಗ್ ನೆಮ್ಮದಿ ಇಲ್ಲ ಅಂತ ಯಾವ ಬೋ ಅದು ನಿಮಗ್ ಬಿಟ್ಟಿದ್ದು, ನೀವೇನ್ ಬೇಕಾದ್ರೂ ಹಾಕೊಳ್ಳಿ. ಇಷ್ಟೇ ಇದೆಯಾ ಸರ್, ಇನ್ನು ಬೇರೆ ಬೇರೆ ಏನಾರು ಇದೆಯಾ ಅಂತ? ನಮ್ಮ ಸಿನಿಮಾದಲ್ಲಿ ಇವರು ಸೀನಿಯರ್ ರೌಡಿ. ನಾನು ಯಾವತ್ತೂ ಸ್ವಲ್ಪ ಮಹಿಳಾ ಪರ ವ್ಯಕ್ತಿ. ಈ ಮೇಲ್ ಶೇವನಿಸ್ಟಿಕ್ ಪಿಗ್ಗಳು ಅಂತೆಲ್ಲ ಬೈತಾರೆ ಹೆಣ್ಮಕ್ಳು ಗಂಡಸರನ್ನ. ಈ ಪುರುಷ ಪ್ರಧಾನ ಸಮಾಜದಲ್ಲಿ ಗಂಡಸರಿಗೆ ಬೆಲೆ ಇಲ್ಲ. ಹಾಗಾಗಿ ಅವಾಗ ಸ್ವಲ್ಪ ಹೆಂಗಸರು ಪಾತ್ರಗಳನ್ನು ಚೆನ್ನಾಗಿ ಬರೆದಾಗ ಹೆಂಗಸರು ಸ್ವಲ್ಪ ಶಿಳ್ಳೆ ಹೊಡಿತಾರೆ. ಸೊ ಇವರು ಸಿನಿಮಾದಲ್ಲಿ ಸೀನಿಯರ್ ರೌಡಿ. ಇವರು ನೆಕ್ಸ್ಟ್ ಇನ್ನೊಬ್ಬರು ಇದ್ದಾರೆ,
ಸಾಫಿಸ್ಟಿಕೇಟೆಡ್ ರೌಡಿ ಪರುಲ್ ಯಾದವ್ ಅವ್ರು ಇಲ್ಲಿ ಬಂದಿಲ್ಲ, ಅವರು ಲಾಯರು, ಇವರು ಅಪ್ಕಮಿಂಗ್ ರೌಡಿ. ಮೂರು ಸ್ತ್ರೀ ಪಾತ್ರಗಳು ತುಂಬ ಜೋರಾಗಿದೆ. ಹಾಗೆ ಅವರ ವೆಯ್ಟೇಜೇ ಬೇರೆ. ನೀವು ಅದನ್ನು ಅರ್ಥ ಮಾಡ್ಕೋಬೇಕಂದ್ರೆ ಸಿನಿಮಾನೇ ನೋಡಬೇಕು. ಸರ್, ಇನ್ನೊಂದು ನಿಮಗೆ ಕೇಳೋವಂಥ ಪ್ರಶ್ನೆ, ಈ ಯಾವಾಗಲೂ ಚಿತ್ರಕಥೆಯನ್ನು ಮಾಡ್ಕೊಳ್ಬೇಕಾದ್ರೆ ಸ್ಕ್ರಿಬ್ಲಿಂಗ್ ಮಾಡ್ಕೋತಾರೆ, ಅತಿ ಹೆಚ್ಚಾಗಿ ಸ್ಕ್ರಿಬ್ಲಿಂಗ್ ಮಾಡಿಕೊಂಡು ಏನೋ ಒಂದು ಪ್ಯಾಟ್ರನ್ ಇಟ್ಕೊಂಡು ಸಿನಿಮಾ ಅಂದರೆ ಆ ಶೂಟಿಂಗ್ ಟೈಮಿಗೆ ಹೋಗುವಂಥದ್ದು ಸಹಜ. ಆದರೆ ನನಗೆಲ್ಲೋ ನಿಮ್ಮ ಚಿತ್ರಗಳನ್ನು ನೋಡಿದಾಗ ಅದು ಸ್ಪಾಂಟೇನಿಯಸ್ ಡೈಲಾಗ್ಗಳೇ ಜಾಸ್ತಿ ಅಂತ ಅನಿಸುತ್ತೆ. ಅಂದರೆ ಆನ್ ಫೀಲ್ಡಲ್ಲಿ ಹುಟ್ಟುವಂಥ ಡೈಲಾಗ್ಗಳೇ ಜಾಸ್ತಿ. ಒಬ್ಬ ಮೇಕಪ್ ಮ್ಯಾನ್ ನೋಡಿಯೋ ಒಬ್ಬ ಅಸಿಸ್ಟೆಂಟ್ ನೋಡಿಯೋ ಹುಟ್ಟುವಂಥ ಡೈಲಾಗ್ಗಳೇ ಜಾಸ್ತಿ ಅಂತ ಅನಿಸುತ್ತೆ. ಈ ಚಿತ್ರವೂ ಕೂಡ ಅದೇ ರೀತಿ ಸ್ಪಾಂಟೇನಿಯಸ್ ಡೈಲಾಗ್ಗಳಲ್ಲೇ ನಡೆದಿದೆಯಾ ಹೇಗೆ ಅಂತೇಳಿ? ಹೌದು. ಈಗ ಇಲ್ಲ ಅಂದರೆ ಜಗಡನ್ನು ಬೈತಾರೆ, 3 ಜನ ಬೈತಾರೆ. ನನಗೆ ಏನಾದ್ರು ಒಂದನ್ನು ಬರೆದ ತಕ್ಷಣ ಅದು ಹಳೇದಾಯಿತು ಅಂತ ಅನ್ಸೋಕ್ಕೆ ಶುರು ಆಗ್ಬಿಡುತ್ತೆ. ಈಗ ಈ ಪ್ರೋಗ್ರಾಮ್ ಮುಗಿದ ತಕ್ಷಣ ಇಲ್ಲಿ ಮಾತಾಡಿರೋ ಮಾತನ್ನು ಮತ್ತೊಂದು ಸತಿ ಮಾತಾಡೋಕ್ಕೆ ಅದೇನೋ ಬೋರು, ಹೇಳಿದ್ದೀವಲ್ಲ ಇದನ್ನ ಅಂತ. ಹಾಗೆ ಈ ಬರೆದ ತಕ್ಷಣ ಒಂದು ಜೋಕ್ ಹಳೇದಾಗುತ್ತೆ ಅಂತ ಅನಿಸುತ್ತೆ ನನಗೇನೆ. ಆ ಕಾರಣಕ್ಕೆ ನಾನು ಒಂದು ಸ್ವಲ್ಪ ಕುಷನ್ ಬಿಟ್ಕೊಂಡಿರ್ತೀನಿ. ಅಲ್ಲಿ ತುಂಬ ಹುಟ್ಟೋದು ಹೌದು ನನಗೆ. ಆ ಕಲಾವಿದರು ಬಣ್ಣ ಹಚ್ಕೊಂಡು ಲೈಟಿಂಗ್ ಮಾಡಿ ಅಲ್ಲೊಂದು ಇಡೀ ತಂಡ ಗುದ್ದಾಡ್ಬೇಕಾದ್ರೆ ಏನೇನೇನೇನೋ ಬರ್ತಿರುತ್ತೆ ತಲೆಗೆ, ಇವ್ರು ಹಿಂಗಂದ್ರೆ ಚೆನ್ನಾಗಿರುತ್ತೆ, ಇವ್ರು ಹಿಂಗಂದ್ರೆ ಚೆನ್ನಾಗಿರುತ್ತೆ ಅಂತ. ಅಲ್ಲಿ ಸ್ವಲ್ಪ ಪ್ರೆಷರ್ ಆಗುತ್ತೆ. ನಟರು ಬೈತಾರೆ, ಅಂದರೆ ಬೈಸ್ಕೊಳ್ಳೋಕೆ ಗಟ್ಟಿ ಇರಬೇಕು. ಒಂದೊಂದು ಸತಿ ಅವ್ರಿಗೆ ಕೈ ಕೊಟ್ಟ ಮೇಲೆ ಖುಷಿ ಆಗ್ತಾರೆ, ಇಲ್ಲಿ ಕೊಟ್ಟರು ಚೆನ್ನಾಗಿದೆ, ಇದೇನಾದ್ರು ಮಾಡಬೇಕು ಅಂತ. ಅವ್ರಿಗೆ ಸ್ವಲ್ಪ ಪ್ರೆಷರ್ ಆಗುತ್ತೆ. ತೊಂದರೆ ಕೊಡ್ತಿದ್ದೀನಿ ಅಂತ ಗೊತ್ತಿದ್ದು ಒಂದೊಂದು ಸತಿ ತೊಂದರೆ ಕೊಟ್ಟಿದ್ದೀನಿ. ಜಗಣ ತುಂಬ ಚೆನ್ನಾಗಿ ತಡ್ಕೊಂಡು 3 ಜನ ಮತ್ತು ಚಿತ್ರದ ಬೇರೆ ಬೇರೆ ಪಾತ್ರಗಳು ಅದನ್ನು ತುಂಬ ಚೆನ್ನಾಗಿ ಎನ್ಯಾಕ್ಟ್ ಮಾಡ್ತಾರೆ, ತುಂಬ ಚೆನ್ನಾಗಿ ಅಡಾಪ್ಟ್ ಆಗ್ತಾರೆ. ಬಟ್ ಆ ಕುಷನ್ ಇಟ್ಕೊಳ್ಳೋದು ನನಗೆ ಓಕೆ ಅದು. ಬಟ್ ಇನ್ ಜನರಲ್ ಅದು ತಪ್ಪು, ಮಾಡಬಾರ್ದು. ಬಟ್ ಒಂದು 50% ನಾನು ಹಾಗೆ ಮಾಡೋದು ಹೌದು. ನನಗೆ ಅದು ತುಂಬ ತಲೆ ಓಡುತ್ತೆ ಅದು. ಆಮೇಲೆ ಬರೆದಿರೋದು ಹಳೇದು ಅನ್ನಿಸ್ದಾಗ ನಾನು ಬದಲಾಯಿಸ್ತೀನಿ. ಇನ್ನೊಂದು ಕ್ವಶನು, ಅಂದರೆ ಲಾಸ್ಟ್ ಕ್ವಶನು ಜಗ್ಗೇಶ್ವರ್ಗೆ ಉಳಿಯುತ್ತೆ. ಆ ನವರಸಗಳನ್ನು ನೀವು ಇಲ್ಲಿ ಆ್ಯಕ್ಟ್ ಮಾಡಿ ತೋರಿಸ್ಬೇಕಾಗತ್ತೆ. ಅದು ಎಲ್ಲ ಮುಗಿದ ಮೇಲೆ ನವರಸಗಳು ನಿಮ್ಮಿಂದಲೇ ಬರಬೇಕಾಗತ್ತೆ. ನವರಸನ ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಈ ಕಾಮಿಡಿ ಜೋಕ್ ಮಾಡೋರನ್ನ ಟಿವಿನಲ್ಲಿ ಸೇರಿಸ್ಬಿಟ್ಟು ಅವ್ರು ಬೋಣಿನೇ ಆಗ್ತಾ ಇಲ್ಲ ಎಲ್ಲೋದ್ರು. ಫುಲ್ ಹಾಕ್ಬಿಟ್ಟು ಇದೇ ಥರ ಮಾತಾಡ್ತಾರೆ ಸುಧಾ ಬರ್ಗೂರು, ಇವ್ರು ಹಿಂಗೆ ಮಾತಾಡ್ತಾರೆ ಅಂತ ಗೊತ್ತಾಗ್ಬಿಡುತ್ತೆ. ಹಾಗಾಗಿ ಕೆಲವು ಸೀಕ್ರೆಟ್ಗಳನ್ನ ಬಿಟ್ಬಿಡಿ ಸ್ವಾಮಿ, ಏನೋ ಊಟ ಸಿಗ್ತಾ ಇದೆ ಹಾಕ್ಬಿಟ್ಟು ರುಬ್ಬಿಡ್ಬೇಡಿ ಇಲ್ಲಿ. ಭಟ್ರಿಗೆ ನನ್ನ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಸಹಜವಾಗಿ ಹಾಡುಗಳು ಅಂತ ಹೇಳಿದ್ರೆ ರೈಮಿಂಗ್ ವರ್ಡ್ಸಲ್ಲಿ ಎಂಡ್ ಆಗುತ್ತೆ. ಯಾವುದೇ ಆಗಲಿ, ಮೊದಲ ಸಾಲು 2ನೇ ಸಾಲಿಗೂ ಕೂಡ ರಾ ಅಂತಿದ್ರೆ ರಾಕೆ ಎಂಡ್ ಆಗುತ್ತೆ, ರೂ ಅಂತಿದ್ರೆ ರೂಕೆ ಎಂಡ್ ಆಗುತ್ತೆ. ಬಟ್ ನಿಮ್ಮ ಕೆಲವು ಸಾಂಗ್ಗಳನ್ನ ನೋಡಿದ್ರೆ ಆ ಎಂಡಿಂಗ್ ವರ್ಡ್ ಆ ರೀತಿ ಇರೋದೇ ಇಲ್ಲ. ಈಗ ಇವರಿಗೆ ಐಶಾನಿ ಅವರಿಗೆ ಬರೆದಂಥ ಹಾಡು, ಆ ಏನು ಹಳೆಗಡ್ಡ ಹಾಡು ಅಂತ ಒಂದು ಬರೆದಂಥ ಹಾಡಿದೆ, ಅದು ಯಾವುದೋ ರೈಮಿಂಗ್ ಒಂದಕ್ಕೊಂದು ಸೇರೋದೇ ಇಲ್ಲ. ಹಾಗಾಗಿ ಅಂಥ ಹಾಡುಗಳು ಹಿಟ್ ಆಗುತ್ತೆ ಅನ್ಸುತ್ತಾ, ಅಥವಾ ರೈಮಿಂಗ್ ವರ್ಡಲ್ಲಿ ಎಂಡ್ ಆಗುವಂಥ ಹಾಡುಗಳು ಹಿಟ್ಟು ಅಂತ ಅನ್ಸುತ್ತಾ ಅಂತ? ಈ ಸ್ವರ, ಲಯ, ತಾಳ ಮತ್ತು ಶಬ್ದಗಾರುಡಿ ಅದಕ್ಕೊಂದು ದೊಡ್ಡ ಪರಂಪರೆ ಇದೆ. ಕಾವ್ಯ ಮೀಮಾಂಸೆ ಅಂತೆಲ್ಲ ಕರೀತಾರೆ. ಒಂದು ಕೇಳುವಂಥ ಕಾವ್ಯ ಅಥವಾ ಕೇಳುವಂಥ ಹಾಡು ಇದೇ ಕಾರಣಕ್ಕೆ ಅದು ಮತ್ತೆ ಮತ್ತೆ ಕೇಳಿಸ್ಕೋತಾರೆ ಅನ್ನೋದಕ್ಕೆಲ್ಲ ಮ್ಯಾಥಮೆಟಿಕಲ್ ಅನಾಲಿಸಿಸ್ಗಳಿದ್ದಾವೆ. ಅದು ತುಂಬ ಗೊತ್ತಿಲ್ಲ ನನಗೆ. ತುಂಬ ಹಾಡು ಕೇಳೋನಾದ್ರಿಂದ ನನ್ನ ಸೈಕಾಲಜಿಕಲ್ ಸರ್ವೆ ಪ್ರಕಾರ ಹೇಳೋದು, ನಾನು ಬರೆಯೋದು ಯಾವತ್ತು ಈ ಕೇಳುಗಾನೆ ಅವನೇ ಸ್ವಂತ ಬರ್ಕೊಂಡು ಹಾಗೆ ಅಂತ ಅನ್ನಿಸ್ಬೇಕು. ನಮ್ಮ ಪಾಂಡಿತ್ಯ ಪ್ರದರ್ಶನ ಅಲ್ಲಿ ಮಾಡೋಕ್ಕೆ ಹೋಗಬಾರ್ದು. ಆಮೇಲೆ ಯಾರು ತುಂಬ ಬೆನ್ನತ್ಕೊಂಬಂದು ಪಾಂಡಿತ್ಯ ತೋರಿಸಿ ಅಂದಾಗ ಅವನ ಪಾಂಡಿತ್ಯನ ಅವನಿಗೆ ತಿರುಗಿಸಿ ಕಳಿಸ್ಬೇಕು ವಿನಃ ನಮ್ಮದು ತೋರ್ಸೋಕ್ಕೆ ಹೋಗಬಾರ್ದು. ಯಾವತ್ತೂ ಹಾಲಾಗೇ ಇರಬೇಕು, ಅದು ಕೆನೆ ತಾನಾಗೆ ಬರುತ್ತೆ. ಆ ಥರದ್ದು ಕೇಳುಗಾನೆ ತಾನೇ ಕೂತ್ಕೊಂಡು ಬರ್ದಂಗೆ ಬರೆದಾಗ ಅದು ಹೆಚ್ಚು ಕೇಳೋಗ್ರನ್ನ ತಲುಪುತ್ತೆ. ಈಗ ಒಂದು ಇಂಟೆಲೆಕ್ಚುಯಲ್ ಕೋಶೆಂಟ್ ಒಬ್ಬೊಬ್ರದ್ದು ಒಂದೊಂದಿರುತ್ತೆ. ಬಟ್ ಒಂದು ಕಾಮನ್ ಕೋಶೆಂಟಲ್ಲಿ ಬರೆದಾಗ ಅವರವರೇ ಗ್ರೂಪಲ್ಲಿ ಅದನ್ನ ಕೇಳ್ಕೊಳ್ಳೋಕೆ ಶುರು ಮಾಡ್ತಾರೆ. ಅಲ್ಲಿ ಪ್ರಾಸ ಇಲ್ಲದೆ ಯಾವುದನ್ನು ಮಾಡೋಕ್ಕಾಗೋದಿಲ್ಲ, ಮಾಡಬಾರ್ದು ಕೂಡ, ಅದು ನಿಷಿದ್ಧ. ಬೇರೆ ಮಿನಿಮಮ್ ಪ್ರಾಸ ಇರುತ್ತೆ, ಬಟ್ ಆ ಧ್ವನಿ ಅರ್ಥ ಎಲ್ಲ ಬೇರೆ ಬೇರೆ ಟ್ರೈ ಮಾಡಿದ್ದಿದೆ ನಾನು. ಒಂದ್ಸರಿ ಹೇಳಿಸ್ಬಿಡಿ, ಚೆನ್ನಾಗಿ ಹಾಡ್ತಾರೆ. ಹೇಳ್ರಿ ಓಕೆ, ಐಶಾನಿಗೆ ಈಗ ಮಾತಿಗೆ ಕೆಲಸ ಇಲ್ಲ, ಹಾಡಿಗೆ ಅವರು ಒಳ್ಳೆ ಗಾಯಕಿ ಅಂತ ಈಗಾಗಲೇ ಹೆಸರುವಾಸಿ ಆಗ್ಬಿಟ್ಟಿದ್ದಾರೆ. ಸಿನಿಮಾದಲ್ಲಿ ಹಾಡಿಲ್ಲ, ಆದರೆ ಪ್ರತಿಯೊಂದು ಒಂದು ಅವರ ಸಿನಿಮಾದ ಕಾರ್ಯಕ್ರಮದಲ್ಲಿ, ಸಿನಿಮಾ ಪ್ರಮೋಷನಲ್ ಕಾರ್ಯಕ್ರಮದಲ್ಲಿ ಮಾತ್ರ ಹಾಡೇ ಹಾಡಬೇಕು. ಅದು ಟೀಮ್ ಅವರ ಬೇಡಿಕೆ ಕೂಡ. ಬೇಸರ ಕಾತರ ಗಟ್ಟ ಹಳೆ ಹಾಡು ಈ ಥರ ಸೋತರೆ ಕಷ್ಟ ಉಳಿಯೋದು
ನಿಂತ ಸ್ನಾನ ಕುಂಟು ಸ್ವಪ್ನ ತುಂಟ ಮೌನ ಒಂಟಿ ಜೀವನ ನಿಂತ ಸ್ನಾನ ಕುಂಟು ಸ್ವಪ್ನ ತುಂಟ ಮೌನ ಒಂಟಿ ಜೀವನ ಇರಬಹುದೇ ಇದು ಪ್ರೇಮಾರಂಭದ ಮೊದಲ ತಲ್ಲಣ ಕಿಡಿಗೇಡಿ ಲಕ್ಷಣ ಬೇಸರ ಕಾತರ ಗಟ್ಟ ಹಳೆ ಹಾಡು. ಇಲ್ಲಿ ಎಷ್ಟೊಂದು ಜನ ನಮ್ಮ ಹುಡುಗರೆ ಐಶಾನಿಗೆ ಕಣ್ಣಾಕುಂಗಿದ್ದಾರೆ. ಅಯ್ಯೋ ಯಾಕೆ ಹೇಳ್ತೀರಿ, ನಾನು ಹಂಗೆ ವಾರಗಣ್ಣಲ್ಲಿ ನೋಡ್ತೀನಿ ಸಿಕ್ಕಾಪಟ್ಟೆ. ಅಷ್ಟೊಂದು ತುಂಬ ಚೆನ್ನಾಗಿ ಹಾಡಿದ್ದೀರಾ. ಸೊ ಈ ಹಾಡನ್ನ ಕೇಳ್ತಾ ಒಂದು ಬ್ರೇಕ್ ತಗೊಳ್ಳುವಂಥ ಸಮಯ. ಅದು ಇದಾದ ನಂತರ ಇನ್ನೂ ಒಳ್ಳೆ ಪ್ರಶ್ನೆಗಳು, ಬಹಳಷ್ಟು ಜನ ಒಂದು ವಿಭಿನ್ನ ಪ್ರಶ್ನೆಗಳು ಕಾಯ್ತಾ ಇದ್ದಾವೆ ವಾಸ್ತು ಟೀಮ್ಗೆ. ಸೊ ಈಗ ಒಂದು ಸ್ಮಾಲ್ ಬ್ರೇಕನ್ನು ತಗೊಳ್ಳೋಣ.